ಕೆಲವು ತಂದೆ ತಾಯಿಗಳು ದುಃಖ ಪಡ್ತಿರ್ತಾರೆ, ನಮ್ಮ ಮಾತು ಕೇಳಲ್ಲ ಇವರು, ನಮ್ಮ ಒಂದು ದುಃಖ ಭಾರ ಅವ್ರಿಗೆ ಗೊತ್ತಿಲ್ಲ ಅಂಥೇಳಿ. ಯಾಕಂದರೆ ಚಿಕ್ಕ ವಯಸ್ಸಿಂದ ಎಷ್ಟೋ ತ್ಯಾಗಗಳನ್ನು ಮಾಡಿ ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸಿರ್ತಾರೆ. ಆ ತ್ಯಾಗ ಮಕ್ಕಳು ಬೆಳವಣಿಗೆಯಾಗಿ ತಂದೆ ತಾಯಿಗಳಿಗೆ ಇನ್ ರೆಸ್ಪಾನ್ಸ್ ಏನಾದರೂ ದೊಡ್ಡ ಘನಕಾರ್ಯ ಮಾಡಬೇಕಂತ ಆಸೆ ಎಲ್ಲ ಅವ್ರದ್ದು. ಮಕ್ಕಳ ಲೈಫೇ ಚೆನ್ನಾಗಿರಬೇಕು, ಮಕ್ಕಳೇ ಉದ್ಧಾರವಾಗಿರಬೇಕು, ಇಲ್ಲಾಂದರೆ ನಾಳೆ 4 ಜನ ನಮ್ಮನ್ನು ಉಗಿತಾರೆ ಅನ್ನುವಂಥ ಆಲೋಚನೆ ಅವ್ರಿಗುಂಟು. ಎತ್ತಿರ್ತಾರೆ, ಹೊತ್ತಿರ್ತಾರೆ, ಬೆಳೆಸಿರ್ತಾರೆ. ಮಕ್ಕಳಿಗೆ ಏನು ಮಾಡಬೇಕನ್ನುವಂಥ ಆಲೋಚನೆ ಚಿಂತೆಯಲ್ಲಿ ಅನೇಕರು ಕೂಡ ಬದುಕ್ತಿರ್ತಾರೆ. ಅನೇಕರು ನೊಂದುಕೊಳ್ತಾರೆ. ನಾನು ಈ ಮಾತು ಹೇಳ್ತೀನಿ ಪ್ರಿಯರೇ, ಅನೇಕ ತಂದೆ ತಾಯಿಗಳು ನೊಂದುಕೊಳ್ತಾರೆ, ನಮ್ಮ ಮಕ್ಕಳಿಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತೇಳಿ. ಅನೇಕ ತಂದೆ ತಾಯಿಗಳು ನೋವು ಅನುಭವಿಸ್ತಾರೆ. ನಮ್ಮ ಮಕ್ಕಳಿಗೆ ಏನಾದರೂ ಒಂದು ದಾರಿ ಮಾಡಬೇಕಾದ್ರೆ ಸಾಲಗಳನ್ನಾದರೂ ಮಾಡೋಕೆ ರೆಡಿ ಇರ್ತೀವಿ ಅಲ್ರ, ಎಷ್ಟು ಕಷ್ಟಗಳಲ್ಲಾದರೂ ನಾವು ಹೋಗ್ಲಿಕ್ಕೆ ರೆಡಿ ಇರ್ತೀವಿ. ಆ ಮಕ್ಕಳು ಚೆಂದ ಇದ್ದರೆ ಸಾಕು, ನಾವೆಲ್ಲದರಲ್ಲೂ ಕೂಡ ಸಂತೋಷವಾಗಿರ್ತೀವಿ, ಅವ್ರ ನಗು ನೋಡ್ಕೊಂಡು ನಾವು ಬದುಕ್ತೀವಿ ಅನ್ನುವಂಥ ತಂದೆ ತಾಯಿಗಳು ಕೂಡ ಇರ್ತಾರೆ. ಕೆಲವು ಜನಗಳಿಗೆ ತಂದೆ ಇರೋದಿಲ್ಲ, ತಾಯಿ ಮಾತ್ರ ಇರ್ತಾರೆ, ಆದರೂ ಸಪೋರ್ಟ್ ಕೊಡ್ತಿರ್ತಾರೆ ಕಷ್ಟಪಟ್ಟು. ಕೆಲವು ಜನಕ್ಕೆ ತಂದೆ ಮಾತ್ರ ಇರ್ತಾರೆ, ತಾಯಿ ಇರೋಲ್ಲ, ಆದರೂ ಕೂಡ ಕಷ್ಟಪಡ್ತಿರ್ತಾರೆ.